ಫೋನ್ ಪೇ ಅಲ್ಲಿ ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ ಹೇಗೆ ಆಡ್ ಮಾಡ್ತೀರಾ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಹೇಗೆ ಪೇ ಮಾಡ್ತೀರಾ ಅದು ತೋರಿಸ್ತೀನಿ ಇಲ್ಲಿ. ಸೊ ನಾನು ಫೋನ್ ಪೇ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲೆಕ್ಟ್ರಿಸಿಟಿ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಯಾವ ಕಂಪನಿ ನಿಮಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿ ನೋಡಿ ತುಂಬಾ ಇದೆ. ಇಲ್ಲಿ ಯಾವ್ದು ನಿಮ್ ಕಂಪನಿ ಓಕೆ ನೀವು ಸೆಲೆಕ್ಟ್ ಮಾಡ್ಬೇಕು. ಇವಾಗ ನಮ್ದಿರೋದು ನೋಡಿ ಇಲ್ಲಿ ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ. ಸೊ ಇದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ದು ಕಸ್ಟಮರ್ ಐ ಡಿ ಇಲ್ಲಾಂದ್ರೆ ಅಕೌಂಟ್ ಐ ಡಿ ನೀವು ಹಾಕಬೇಕು. ಅದು ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲೇ ಮೇಲೇನೆ ನಿಮಗೆ ಬರತ್ತೆ ಅಕೌಂಟ್ ಐ ಡಿ, ಅದು ನೀವು ಇಲ್ಲಿ ಟೈಪ್ ಮಾಡ್ತೀರಾ. ಸೊ ಅಕೌಂಟ್ ಐ ಡಿ ಹಾಕಿದ ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇದು ಅಕೌಂಟ್ ಆಡ್ ಆಗಿದೆ. ನಿಮ್ದು ಪ್ರಾಪರ್ಟಿ ಓನರ್ ಯಾರಿದ್ದಾರೆ ಅವ್ರದ್ದು ಹೆಸರು ತೋರಿಸುತ್ತೆ. ಬಿಲ್ದು ಡೇಟ್ ಯಾವಾಗಿದೆ ಲಾಸ್ಟ್ ಅದನ್ನು ತೋರಿಸುತ್ತೆ. ಇಲ್ಲಿ ಡ್ಯೂ ಡೇಟ್ ನೋಡಿ ಇಲ್ಲಿ ತೋರಿಸ್ತಾ ಇದೆ 24 ನವೆಂಬರ್ ತೋರಿಸ್ತಾ ಇದೆ ಬಿಲ್ ಡ್ಯೂ ಡೇಟ್. ಓಕೆ, ಸೊ ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ. ಸೊ ಇದಕ್ಕೆ ಹೇಗೆ ಪೇ ಮಾಡ್ತೀರಾ ಅದು ಇಲ್ಲಿ ನೋಡಿ ಪ್ರೊಸೀಡ್ ಟು ಪೇ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ 348 rupees ಬಂದಿದೆ. ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಫೋನ್ ಪೇ ಪಿನ್ ಹಾಕ್ಬೇಕು. ಪಿನ್ ಹಾಕ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡಿ ಇಲ್ಲಿ ನಿಮ್ದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇಲ್ಲಿ ನಿಮ್ದು ಬಿಲ್ ಡೀಟೇಲ್ಸ್ ಬಂತು. ಇಲ್ಲಿ ನೀವು ಏನಾದರೂ ಸ್ಲಿಪ್ ಶೇರ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಶೇರ್ ರೆಸಿಪ್ಟ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇದು ಬಿಲ್ ಬೇಕಾದ್ರೆ ನೀವು ಕಳಿಸ್ಬೋದು. ಓಕೆ, ಇಲ್ಲ ಅಂದ್ರೆ ಸೇವ್ ಮಾಡಿ ಇಕ್ಕೊಬಹುದು ಇದಕ್ಕೆ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡು ಇಕ್ಕೊಬಹುದು. ನೀವು ಯಾರಾದ್ರೂ ಬಿಲ್ ಕೇಳೋರು ಬಂದ್ರೆ ಅವ್ರಿಗೆ ತೋರ್ಸಕ್ಕೆ ನೀವು ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಕ್ಕೊಳ್ಳಿ. ಓಕೆನಾ? ಸೊ ಇಷ್ಟೇ ಪ್ರೋಸೆಸ್ ಇದ್ರದ್ದು. ಸೊ ನಿಮ್ದು ಇವಾಗ ಬಿಲ್ದು ಅಕೌಂಟ್ ಆಡ್ ಆಯ್ತು ಫೋನ್ ಪೇ ಅಲ್ಲಿ. ನೀವು ಎವ್ರಿ ಟೈಮ್ ಯಾವುದೇ ತರದ್ದು ಅಕೌಂಟ್ ಆಡ್ ಮಾಡೋದು ಬೇಕಾಗಿಲ್ಲ. ಒಂದ್ಸತಿ ಆಡ್ ಆಯ್ತು ಅಂದ್ರೆ ನೀವು ಮಂತ್ಲಿ ಬರೀ ಬಿಲ್ ಪೇ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಓಕೆನಾ?